ಒಂದು ವೇಳೆ ನೀವು ಕೂಡ ಆನ್ಲೈನ್ನಲ್ಲಿ ಟೀಚಿಂಗನ್ನು ಶುರು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದರೆ, ನಿಮಗೆ ಎಲ್ಲಿಂದ ಶುರು ಮಾಡಬೇಕು, ಹೇಗೆ ಶುರು ಮಾಡಬೇಕು ಅನ್ನೋದು ಗೊತ್ತಿಲ್ಲದಿದ್ದರೆ ಈ ವಿಡಿಯೋ ನಿಮಗಾಗಿಯೇ ಇದೆ. ಒಂದು ವೇಳೆ ನೀವೇನಾದರೂ ಆನ್ಲೈನಲ್ಲಿ ಟೀಚಿಂಗ್ ಮಾಡೋದನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದು ಗುಡ್ ಡಿಸಿಷನ್ ಆಗಿದೆ. ಯಾಕಪ್ಪ ಅಂತಂದರೆ ಸದ್ಯಕ್ಕೆ ಆನ್ಲೈನ್ ಟೀಚಿಂಗ್ಗೆ ಬಹಳಷ್ಟು ಸ್ಕೋಪ್ ಇದೆ. ಒಂದು ವೇಳೆ ನೀವೇನಾದರೂ ಆನ್ಲೈನ್ ಟೀಚಿಂಗ್ ಶುರು ಮಾಡಿದರೆ ನಿಮಗೊಂದು ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ಕ್ರಿಯೇಟ್ ಆಗುತ್ತೆ, ಜೊತೆಗೆ ನಿಮ್ಮ ಪರ್ಸ್ನಲ್ ಬ್ರ್ಯಾಂಡ್ ಕೂಡ ಬಿಲ್ಡ್ ಆಗುತ್ತೆ. ಮತ್ತು ಈ ಪರ್ಸ್ನಲ್ ಬ್ರ್ಯಾಂಡನ್ನು ನೀವು ಮುಂದೆ ಫ್ಯೂಚರ್ನಲ್ಲಿ ನಿಮ್ಮದೇ ಆದಂತಹ ಒಂದು ಸ್ವಂತ ಎಡ್ಟೆಕ್ ಸ್ಟಾರ್ಟಪ್ಪನ್ನು ಶುರು ಮಾಡಿಕೊಳ್ಳುವುದಕ್ಕಾಗಿ ಬಳಸಿಕೊಳ್ಳಬಹುದು. ನೀವು ಆನ್ಲೈನಲ್ಲಿ ಟೀಚ್ ಮಾಡಬೇಕಪ್ಪ ಅಂತಂದರೆ ನಿಮ್ಮ ಹತ್ರ ಕಾಸ್ಟ್ಲಿ ಸ್ಟುಡಿಯೋ ಸೆಟಪ್ ಇರಬೇಕು, ಫ್ಯಾನ್ಸಿ ಆಗಿರುವ ಇಕ್ವಿಪ್ಮೆಂಟ್ಗಳಿರಬೇಕು ಅನ್ನೋ ರೂಲ್ಸ್ ಏನಿಲ್ಲ. ನಿಮ್ಮ ಹತ್ರ ಏನಿದೆನೋ ಅದರಿಂದಲೇ ನೀವು ಕೂಡ ಆನ್ಲೈನ್ ಟೀಚಿಂಗನ್ನು ಶುರು ಮಾಡಬಹುದು. ನೀವು ಸ್ಟಾರ್ಟಿಂಗಲ್ಲಿ ಡ್ರೀಮ್ ಬಿಗ್, ಸ್ಟಾರ್ಟ್ ಸ್ಮಾಲ್ ಆ್ಯಂಡ್ ದೆನ್ ಸ್ಕೇಲ್ ಈ ಫಾರ್ಮುಲಾವನ್ನು ಬಳಸಿಕೊಂಡು ನಿಮ್ಮ ಆನ್ಲೈನ್ ಟೀಚಿಂಗ್ ಜರ್ನಿಯನ್ನು ಶುರು ಮಾಡಿ. ಇವತ್ತಿನ ಲೆಸನ್ದಲ್ಲಿ ನಾನು ನಿಮಗೆ ಹೇಗೆ ನೀವು ವೈಟ್ ಬೋರ್ಡನ್ನು ಬಳಸ್ಕೊಂಡ್ಬಿಟ್ಟು ನಿಮ್ಮ ಆನ್ಲೈನ್ ಟೀಚಿಂಗ್ ಜರ್ನಿಯನ್ನು ಶುರು ಮಾಡ್ಬೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡುವೆ. ಸ್ಟೆಪ್ ನಂಬರ್ 1, ಡಿಸೈಡ್ ಯುವರ್ ನಿಶ್. ನೀವು ಆನ್ಲೈನ್ ಟೀಚಿಂಗ್ ಶುರು ಮಾಡುವುದಕ್ಕಿಂತ ಮುಂಚೆ ನಿಮ್ಮ ನಿಶನ್ನು ಡಿಸೈಡ್ ಮಾಡ್ಕೊಳ್ಳಿ. ನೀವು ಆನ್ಲೈನ್ನಲ್ಲಿ ಎಕ್ಸಾಕ್ಟ್ಲಿ ಯಾವ ಟಾಪಿಕ್ನ ಮೇಲೆ ಕಲಿಸಬೇಕು ಅಂತ ಇದ್ದೀರಾ ಅನ್ನೋದನ್ನು ಫಸ್ಟ್ ನೀವು ಡಿಸೈಡ್ ಮಾಡ್ಕೊಳ್ಳಿ. ಬಿಕಾಸ್ ರಿಚಸ್ ಆರ್ ಇನ್ ದ ನಿಶಸ್. ಯಾರು ನಿಶ್ ಬೇಸ್ ಮೇಲೆ ಕೆಲಸ ಮಾಡ್ತಾರೋ ಅವರಿಗೆ ಬೇಗನೆ ಸಕ್ಸಸ್ ಸಿಗತ್ತೆ. ಅದಕ್ಕಾಗಿ ಮೊದಲು ನೀವು ಏನನ್ನು ಕಲಿಸ್ಬೇಕಂತ ಇದ್ದೀರಾ ಅನ್ನೋದನ್ನು ಡಿಸೈಡ್ ಮಾಡಿ. ಸೆಲೆಕ್ಟ್ ಯುವರ್ ನಿಶ್. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ನೀವು ಅಕಾಡೆಮಿಕ್ ಸಬ್ಜೆಕ್ಟ್ಗಳನ್ನು ಟೀಚ್ ಮಾಡೋಕ್ಕೆ ಇಷ್ಟಪಡ್ತೀರಾ. ಉದಾಹರಣೆಗಾಗಿ ಮ್ಯಾಥ್ಸ್, ಸೈನ್ಸ್, ಹಿಸ್ಟ್ರಿ. ನೀವು ಸ್ಕಿಲ್ಗಳನ್ನು ಕಲಿಸೋಕ್ಕೆ ಇಷ್ಟಪಡ್ತೀರಾ. ಉದಾಹರಣೆಗಾಗಿ ಕೋಡಿಂಗ್, ವಿಡಿಯೋ ಎಡಿಟಿಂಗ್, ಫೋಟೋಗ್ರಫಿ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಕಲಿಸ್ಬೇಕಂತ ಇದ್ದೀರಾ. ಉದಾಹರಣೆಗಾಗಿ ಹೇಳಬೇಕಂತಂದರೆ ನೀಟ್, JEE, UPSC, ನವೋದಯ ಎಕ್ಸಾಮ್ಸ್. ನೀವು ಲ್ಯಾಂಗ್ವೇಜ್ಗಳನ್ನು ಕಲಿಸೋಕ್ಕೆ ಇಷ್ಟಪಡ್ತೀರಾ. ಸ್ಪೋಕನ್ ಇಂಗ್ಲೀಷ್, ಸ್ಪೋಕನ್ ಹಿಂದಿ, ಸ್ಪೋಕನ್ ಫ್ರೆಂಚ್, ಸ್ಪ್ಯಾನಿಷ್ ಈ ಥರ. ನೀವು ಹಾಬಿಗಳನ್ನು ಕಲಿಸೋಕ್ಕೆ ಇಷ್ಟಪಡ್ತೀರಾ. ಕುಕ್ಕಿಂಗ್, ಯೋಗ, ಡ್ಯಾನ್ಸ್ ಎಕ್ಸೆಟ್ರಾ. ಬಹಳಷ್ಟು ನಿಶ್ಗಳಿವೆ. ಇದರಲ್ಲಿ ಎಕ್ಸಾಕ್ಟ್ಲಿ ನೀವು ಯಾವ ನಿಶ್ ಮೇಲೆ ಟೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಫಸ್ಟ್ ಡಿಸೈಡ್ ಮಾಡಿ. ಕ್ಲಾರಿಟಿ ಈಸ್ ದ ಕೀ ಟು ಸಕ್ಸಸ್. ಸೊ ಸೆಲೆಕ್ಟ್ ಯುವರ್ ನಿಶ್ ಫಸ್ಟ್. ಸ್ಟೆಪ್ ನಂಬರ್ 2, ಗೆಟ್ ಬೇಸಿಕ್ ಇಕ್ವಿಪ್ಮೆಂಟ್. ನೀವು ಆನ್ಲೈನ್ ಟೀಚಿಂಗ್ ಮಾಡುವುದಕ್ಕಾಗಿ ಬೇಸಿಕ್ ಆಗಿರುವ ಇಕ್ವಿಪ್ಮೆಂಟ್ಗಳ ಒಂದು ಸೆಟಪ್ ಮಾಡ್ಕೊಳ್ಳಿ. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದಂತೆ ನಿಮಗೆ ಕಾಸ್ಟ್ಲಿ ಆಗಿರುವ ಯಾವುದೇ ವಸ್ತುಗಳನ್ನು ಪರ್ಚೇಸ್ ಮಾಡುವ ಅವಶ್ಯಕತೆ ಇಲ್ಲ. ಯೂಟ್ಯೂಬರ್ಸ್ಗಳು ನಿಮಗೆ ಕಮಿಷನ್ ಸಿಗತ್ತೆ ಅಂತೇಳಿ ಏನೇನೋ ಕಾಸ್ಟ್ಲಿ ಆಗಿರುವ ವಸ್ತುಗಳನ್ನ ಸಜೆಸ್ಟ್ ಮಾಡ್ತಾರೆ, ಅವುಗಳನ್ನೆಲ್ಲ ಖರೀದಿ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಲ್ಲ, ಮತ್ತು ನಿಮ್ಮ ಯೂಟ್ಯೂಬ್ ಚಾನಲ್ ನಡೆಯುತ್ತೋ ಇಲ್ವೋ, ನಿಮ್ಮ ಆನ್ಲೈನ್ ಟೀಚಿಂಗ್ಗೆ ಜನ ಇಷ್ಟಪಡ್ತಾರೋ ಇಲ್ವೋ ಅನ್ನೋದು ಕೂಡ ನಿಮಗೆ ಗೊತ್ತಿರಲ್ಲ. ಸೊ ಹೀಗಾಗಿ ಸ್ಟಾರ್ಟಿಂಗ್ನಲ್ಲಿ ಜಾಸ್ತಿ ದುಡ್ಡನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ. ನೀವು ಟೀಚಿಂಗ್ ಮೇಲೆ ಫೋಕಸ್ ಮಾಡಿ, ಕಾಸ್ಟ್ಲಿ ಆಗಿರುವ ವಸ್ತುಗಳ ಮೇಲೆ ಫೋಕಸ್ ಮಾಡಬೇಡಿ. ನೀವು ಸ್ಟಾರ್ಟಿಂಗಲ್ಲಿ ಒಂದು ಸಿಂಪಲ್ ಆಗಿರುವ ವೈಟ್ ಬೋರ್ಡನ್ನು ಪರ್ಚೇಸ್ ಮಾಡಿ. ನಾನೀಗ ನಿಮಗೆ ವೈಟ್ ಬೋರ್ಡ್ನ ಮೇಲೆಯೇ ಕಲಿಸ್ತಾ ಇರುವೆ. ಇಂತಹ ವೈಟ್ ಬೋರ್ಡ್ಗಳು ನಿಮಗೆ 1500 ರೂಪಾಯಿಯಿಂದ ಹಿಡಿದುಬಿಟ್ಟು 5000 ರೂಪಾಯಿ ತನಕ ಸಿಗ್ತವೆ. ನಿಮ್ಮ ಬಜೆಟ್ ಮತ್ತು ಸೈಜಿನ ರಿಕ್ವೈರ್ಮೆಂಟ್ಗೆ ಅನುಸಾರವಾಗಿ ನೀವು ಒಂದು ಒಳ್ಳೆ ವೈಟ್ ಬೋರ್ಡನ್ನು ಪರ್ಚೇಸ್ ಮಾಡಿ. ಇನ್ನು ನೀವು ಒಂದೊಳ್ಳೆ ಮೈಕನ್ನು ಕೂಡ ಪರ್ಚೇಸ್ ಮಾಡಿ. ನಿಮ್ಮ ವಿಡಿಯೋ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಆಡಿಯೋ ಕ್ವಾಲಿಟಿ ಅದಕ್ಕಿಂತಲೂ ಡಬಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಾಗಿ ಒಂದು ಚೆನ್ನಾಗಿರುವ ಮೈಕನ್ನು ಕೂಡ ಕಂಪಲ್ಸರಿಯಾಗಿ ಖರೀದಿ ಮಾಡಿ. ಮೈಕ್ನಲ್ಲಿ 2 ಥರನಾದ ಮೈಕ್ಗಳು ಬರ್ತವೆ. ಒಂದು ವಯರ್ ಇರುವ ಮೈಕ್ ಬರುತ್ತೆ, ಮತ್ತೊಂದು ವೈರ್ಲೆಸ್ ಆಗಿರುವ ಮೈಕ್ ಬರುತ್ತೆ. ಇನ್ನು ಬೋಯಾ ಕಂಪ್ನಿಯ ವಯರ್ ಇರುವ ಮೈಕ್ ನಿಮಗೆ ಕೇವಲ 800 ರೂಪಾಯಿಗೆ ಸಿಗತ್ತೆ. ಇನ್ನು ನಿಮಗೆ ವೈರ್ಲೆಸ್ ಆಗಿರುವ ಮೈಕ್ ಬೇಕಪ್ಪ ಅಂತಂದರೆ ನೀವು ಗ್ರೆನಾರೋ ಕಂಪ್ನಿಯ ವೈರ್ಲೆಸ್ ಮೈಕನ್ನು ತೊಗೋಬೋದು. ಅದೊಂದು ನಿಮಗೆ 1500ರಿಂದ 2000 ತನಕ ಸಿಗತ್ತೆ. ಮತ್ತು ರೋಡ್ನ ವೈರ್ಲೆಸ್ ಮೈಕನ್ನು ತೊಗೋಬೋದು, ಅದು 10,000 ತನಕ ಸಿಗುತ್ತೆ ನಿಮಗೆ ಸಿಂಗಲ್ ಪೀಸ್ ಇರೋದು. ಮತ್ತು DJI ಕಂಪನಿಯ ವೈರ್ಲೆಸ್ ಮೈಕ್ ಕೂಡ ಬಂದಿದೆ, ಅದನ್ನು ಕೂಡ ಖರೀದಿ ಮಾಡ್ಬೋದು. ನಿಮ್ಮ ಬಜೆಟು ಮತ್ತು ಎಕ್ಸಾಕ್ಟ್ ರಿಕ್ವೈರ್ಮೆಂಟ್ಗೆ ಅನುಸಾರವಾಗಿ ನೀವು ಒಂದೊಳ್ಳೆ ಮೈಕನ್ನು ಖರೀದಿ ಮಾಡಿ. ಇದಾದ ನಂತರ ನೀವೊಂದು ಒಳ್ಳೆ ಟ್ರೈಪೋಡನ್ನು ಖರೀದಿ ಮಾಡಿ. ಆನ್ಲೈನ್ನಲ್ಲಿ ನಿಮಗೆ 200-300ಕ್ಕೆ ಸಿಗುವ ಟ್ರೈಪೋಡ್ಗಳನ್ನು ಖರೀದಿ ಮಾಡೋಕ್ಕೆ ಹೋಗಬೇಡಿ. ಅವು ಸ್ವಲ್ಪ ಗಾಳಿ ಬಂದರೂ ಕೂಡ ಬಿದ್ದೋಗ್ತವೆ, ನಿಮ್ಮ ಕ್ಯಾಮ್ರಾ ಇಲ್ಲವೇ ಮೊಬೈಲು ಮುರಿದೋಗ್ಬಿಡುತ್ತೆ. ಅದಕ್ಕಾಗಿ ನೀವು ಒಂದು ಒಳ್ಳೆಯ ಮಜಬೂತಾಗಿರುವ ಟ್ರೈಪೋಡನ್ನು ತಗೊಳ್ಳಿ. ಮಾರ್ಕೆಟ್ನಲ್ಲಿ 2000ದಿಂದ ಹಿಡಿದುಬಿಟ್ಟು 5000 ತನಕ ನಿಮಗೆ ಚೆನ್ನಾಗಿರುವ ಟ್ರೈಪೋಡ್ಗಳು ಸಿಗ್ತವೆ. ನೀವು ಮೊಬೈಲ್ನಿಂದ ಶೂಟ್ ಮಾಡೋರಿದ್ದರೆ ನೀವು 2000ದ ಟ್ರೈಪೋಡನ್ನು ತೆಗೆದುಕೊಳ್ಳಿ. ಮತ್ತು ನೀವು ಮೊಬೈಲ್ ಪ್ಲಸ್ ಕ್ಯಾಮ್ರಾ ಎರಡರಿಂದ ಶೂಟ್ ಮಾಡೋರಿದ್ದರೆ 5000ದ ಟ್ರೈಪೋಡನ್ನು ತೆಗೆದುಕೊಳ್ಳಿ. ಇನ್ನು ಇದಾದ ನಂತರ ನೀವು ಒಂದು ಒಳ್ಳೆ ಕ್ಯಾಮ್ರಾ ಮೇಲೆ ಕೂಡ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡ್ಬೋದು.
ನಿಮ್ಮ ಹತ್ರ ಜಾಸ್ತಿ ಬಜೆಟ್ ಇದೆಯಪ್ಪ ಅಂತಂದರೆ 1 ಲಕ್ಷ ಇದೆ ಅಂತಂದರೆ ನೀವೊಂದು ಮಿಡ್ ರೇಂಜ್ ಕ್ಯಾಮ್ರಾವನ್ನು ಪರ್ಚೇಸ್ ಮಾಡ್ಬೋದು. ಅಷ್ಟೊಂದೆಲ್ಲ ಬಜೆಟ್ ಇಲ್ಲಪ್ಪ ಅಂತಂದರೆ ನೀವು ನಿಮ್ಮ ಸ್ಮಾರ್ಟ್ಫೋನ್ನಿಂದಲೇ ವಿಡಿಯೋಗಳನ್ನು ಶೂಟ್ ಮಾಡಿ. ನಾನು ಕೂಡ 3 ವರ್ಷದ ಹಿಂದೆ ನನ್ನ 15,000ದ ಸ್ಮಾರ್ಟ್ಫೋನ್ನಿಂದಲೇ ನನ್ನ ಎಲ್ಲ ವಿಡಿಯೋಗಳನ್ನು ರಿಕಾರ್ಡ್ ಮಾಡ್ತಾ ಇದ್ದೆ. ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ನಾನು ಸ್ಮಾರ್ಟ್ಫೋನ್ನಿಂದಲೇ ನಡೆಸ್ತಾ ಇದ್ದೆ. ಆದರೆ ಅದಕ್ಕೆ ಮೊಬೈಲ್ಗೆ ವಯಸ್ಸಾದಂತೆ ಅದು ಪದೇ ಪದೇ ಸ್ಟ್ರಕ್ ಆಗೋಕ್ಕೆ ಶುರುವಾಯಿತು, ಲ್ಯಾಗ್ ಆಗೋಕ್ಕೆ ಶುರುವಾಯಿತು. ಮತ್ತು ಅದರಲ್ಲಿ ಎಡಿಟಿಂಗ್ ಮಾಡುವಾಗ ಕೂಡ ತುಂಬಾ ಕಣ್ಣ ಮೇಲೆ ಸ್ಟ್ರೆಸ್ ಆಗೋಕ್ಕೆ ಶುರುವಾಯಿತು. ಅದಕ್ಕಾಗಿ ನಾನು ಅದನ್ನು ರಿಮೂವ್ ಮಾಡಿಬಿಟ್ಟು ಕ್ಯಾಮ್ರಾ ತಂದೆ, ಜೊತೆಗೆ ಐಫೋನನ್ನು ಕೂಡ ತಂದಿರುವೆ. ಸೊ ನಿಮ್ಮ ಹತ್ರ ಬಜೆಟ್ ಇದೆ ಅಂತಂದರೆ ಕ್ಯಾಮ್ರಾ ತೊಗೊಳ್ಳಿ, ಇಲ್ಲ ಅಂತಂದರೆ ನಿಮ್ಮ ಹತ್ರ ಯಾವ ಸ್ಮಾರ್ಟ್ಫೋನ್ ಇದೆಯೋ ಅದರಿಂದಲೇ ನೀವು ವಿಡಿಯೋಗಳನ್ನು ಶೂಟ್ ಮಾಡೋಕ್ಕೆ ಶುರು ಮಾಡಿ, ಕೆಲಸ ಶುರು ಮಾಡಿ. ಅದಾದ ನಂತರ ನಿಮ್ಮ ಹತ್ರ ಬಜೆಟ್ ಬಂದಾಗ ಐಫೋನ್ ಆದರೂ ತೆಗೆದುಕೊಳ್ಳಿ, ಇಲ್ಲ ಕ್ಯಾಮ್ರಾ ಆದರೂ ತೆಗೆದುಕೊಳ್ಳಿ. ಇನ್ನು ಇದಾದ ನಂತರ ಎಡಿಟ್ ಮಾಡೋಕ್ಕೆ ನೀವೊಂದು ಒಳ್ಳೆ ಲ್ಯಾಪ್ಟಾಪು, ಡೆಸ್ಕ್ಟಾಪನ್ನು ತೆಗೆದುಕೊಳ್ಳಿ. ನಿಮ್ಮ ಹತ್ರ ಬಜೆಟ್ ಇದೆಯಪ್ಪ ಅಂತಂದರೆ ಲ್ಯಾಪ್ಟಾಪ್ ತೊಗೊಳ್ಳಿ, ಇಲ್ಲವೇ ಡೆಸ್ಕ್ಟಾಪನ್ನು ತೆಗೆದುಕೊಳ್ಳಿ. ಮತ್ತು ಅದರಲ್ಲಿ ನೀವು ಚೆನ್ನಾಗಿ ಎಡಿಟ್ ಮಾಡ್ಬೋದು ಪ್ರೊಫೆಷ್ನಲ್ ಆಗಿ. ಒಂದು ವೇಳೆ ಬಜೆಟ್ ಇಲ್ಲಪ್ಪ ಅಂತಂದರೆ ಮೊಬೈಲ್ನಲ್ಲೇ ಎಡಿಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ನಾನು ಕೂಡ ಮೊಬೈಲ್ನಲ್ಲೇ ನನ್ನ ಎಲ್ಲ ವಿಡಿಯೋಗಳನ್ನ ಎಡಿಟ್ ಮಾಡ್ತಾ ಇದ್ದೆ. ಯಾವಾಗ ಬಜೆಟ್ ಬರುತ್ತೋ ಆವಾಗ ನೀವು ಮತ್ತೆ ಇನ್ವೆಸ್ಟ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಜಾಸ್ತಿ ದುಡ್ಡನ್ನು ಖರ್ಚು ಮಾಡೋಕ್ಕೆ ಹೋಗ್ಬಿಡಿ. ಏನಿದೆಯೋ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಇನ್ನು ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಕೂಡ ಬೇಕಾಗುತ್ತೆ. ಅದಕ್ಕಾಗಿ ವೈಫೈಯನ್ನು ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ. ಮುಂಚೆ ನಾನು BSNLನ ವೈಫೈಯನ್ನು ಬಳಸ್ತಾ ಇದ್ದೆ, ಬಟ್ ಅವರು ಕಸ್ಟಮರ್ ಜಾಸ್ತಿ ಜನ ಇಲ್ಲ ಅಂತೇಳಿ ಸರ್ವಿಸ್ ಕ್ಲೋಸ್ ಮಾಡಿದರು. ಈಗ ನಾನು ಏರ್ಟೆಲ್ನ ಬ್ರಾಡ್ಬ್ಯಾಂಡ್ ವೈಫೈಯನ್ನು ಬಳಸ್ತಾ ಇರುವೆ. ತಿಂಗಳಿಗೆ ಒಂದು 400 ರೂಪಾಯಿ ಫೀಸ್ ಬರುತ್ತಷ್ಟೇ, ಜಾಸ್ತಿ ಏನು ಖರ್ಚು ಬರಲ್ಲ. ನೀವು ಏರ್ಟೆಲ್ನ ಇಲ್ಲವೇ ನಿಮ್ಮ ಏರಿಯಾದಲ್ಲಿ ಯಾವುದು ಬ್ರಾಡ್ಬ್ಯಾಂಡ್ ವೈಫೈ ಚೆನ್ನಾಗಿದೆಯೋ ಅದನ್ನು ಹಾಕ್ಕೋಬೋದು. ಇನ್ನು ಲೈಟಿಂಗ್ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ನಾನೇನು ಜಾಸ್ತಿ ಪ್ರೊಫೆಷ್ನಲ್ ಆಗಿರುವ ಲೈಟಿಂಗ್ಗಳನ್ನು ಇಲ್ಲಿ ಹಾಕಿಸಿಲ್ಲ. ನೀವು ಹೊಸ ಮನೆಯಲ್ಲಿದ್ದರೆ, ಅಂದರೆ ನಿಮ್ಮ ಬಿಲ್ಡಿಂಗ್ ಇರುತ್ತಲ್ಲ ಮನೆಯ ಗೋಡೆ, ಅದು ಫರ್ನಿಷ್ಡ್ ಆಗಿದ್ದರೆ LED ಲೈಟ್ಗಳಿದ್ರೂ ಕೂಡ ನಿಮ್ಮ ಮೊಬೈಲ್ನಿಂದ ಅದು ಸಲೀಸಾಗಿ ರಿಕಾರ್ಡ್ ಆಗುತ್ತೆ, ಚೆನ್ನಾಗಿ ಲೈಟಿಂಗ್ ಬರುತ್ತೆ. ಇಲ್ಲಪ್ಪ ನಿಮ್ಮದು ಹಳೆಯ ಬಿಲ್ಡಿಂಗ್ ಇದೆಯಪ್ಪ ಅಂತಂದರೆ ನೀವು ಜಾಸ್ತಿ ಟ್ಯೂಬ್ಲೈಟ್ಸ್ಗಳನ್ನು ಹಚ್ಚಿ, ಇಲ್ಲವೇ ಜಾಸ್ತಿ LED ಬಲ್ಬ್ಗಳನ್ನು ಹಚ್ಚಿ, ಇಲ್ಲವೇ ಫ್ಲಡ್ ಲೈಟ್ಗಳನ್ನು ಯೂಸ್ ಮಾಡಿ. ಎರಡು ಫ್ರಂಟಿಗೆ ಈ ಥರ 45 ಡಿಗ್ರಿ ಆ್ಯಂಗಲ್ನಲ್ಲಿ 2 ಫ್ಲಡ್ ಲೈಟ್ ಹಾಕಿ, ಇಲ್ಲವೇ 2 ದೊಡ್ಡ ಟ್ಯೂಬ್ಲೈಟ್ ಹಾಕಿ, ಕೆಳಗಡೆ ಒಂದು 3 ಟ್ಯೂಬ್ಲೈಟು, ಮೇಲೆ ಒಂದು 3 ಟ್ಯೂಬ್ಲೈಟು ಅಥವಾ ಫ್ಲಡ್ ಲೈಟು ಯಾವ್ದು ಬೇಕೋ ಆ ರೀತಿ ಹಾಕಿ ಸಿಂಪಲ್ ಆಗಿರುವ ಲೈಟಿಂಗ್ ಸೆಟಪ್ ಮಾಡಿ. ಸೊ ನಿಮ್ಮ ಹತ್ರ ಇಷ್ಟು ಇಕ್ವಿಪ್ಮೆಂಟ್ಸ್ಗಳಿದ್ರೆ ಸಾಕು. ನೀವು ಬೇರೆ ಯಾವುದೇ ಇಕ್ವಿಪ್ಮೆಂಟ್ಗಳ ಮೇಲೆ ದುಡ್ಡನ್ನು ನಿವೇಶ ಮಾಡುವ ಅವಶ್ಯಕತೆ ಇಲ್ಲ. ಜಸ್ಟ್ ಇಷ್ಟನ್ನು ಖರೀದಿ ಮಾಡಿಬಿಟ್ಟು ಸಿಂಪಲ್ ಆಗಿರುವ ಒಂದು ಶೂಟಿಂಗ್ ಸೆಟಪ್ನಿಂದ ನೀವು ನಿಮ್ಮ ಆನ್ಲೈನ್ ಟೀಚಿಂಗ್ ಜರ್ನಿಯನ್ನು ಶುರು ಮಾಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡಿರುವ ಎಲ್ಲ ಇಕ್ವಿಪ್ಮೆಂಟ್ಗಳ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವೆ, ನೀವು ಚೆಕ್ ಮಾಡಬಹುದು. ಸ್ಟೆಪ್ ನಂಬರ್ 3, ಸ್ಟಾರ್ಟ್ ವಿತ್ ಯೂಟ್ಯೂಬ್ ಚಾನಲ್. ಸ್ಟಾರ್ಟಿಂಗಲ್ಲಿ ನಿಮಗೆ ಮೊಬೈಲ್ ಆ್ಯಪನ್ನು ಇಲ್ಲವೇ ವೆಬ್ಸೈಟನ್ನು ಮಾಡುವ ಯಾವುದೇ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮ್ಮ ಹತ್ರ ಬಜೆಟ್ ಇದ್ದರೆ ನೀವು ಮಾಡ್ಬೋದು, ಆದರೆ ಅವುಗಳನ್ನು ಕ್ರಿಯೇಟ್ ಮಾಡಿದ ನಂತರವೂ ಕೂಡ ನಿಮಗೆ ಮಾರ್ಕೆಟಿಂಗಾಗಿ ಮತ್ತು ಆನ್ಲೈನ್ನಲ್ಲಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಲೇಬೇಕಾಗತ್ತೆ. ಅದಕ್ಕಾಗಿ ನೀವು ಸ್ಟಾರ್ಟಿಂಗಲ್ಲಿ ನಿಮ್ಮದೇ ಆದಂತಹ ಒಂದು ಸ್ವಂತ ಯೂಟ್ಯೂಬ್ ಚಾನಲ್ನಿಂದ ನಿಮ್ಮ ಆನ್ಲೈನ್ ಟೀಚಿಂಗ್ ಜರ್ನಿಯನ್ನು ಶುರು ಮಾಡಿ. ನೀವು ನಿಮ್ಮದೇ ಆದ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿ, ಅದರಲ್ಲಿ ನಿಮ್ಮ ಕ್ಲಾಸ್ಗಳನ್ನು, ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ, ಸ್ಟೂಡೆಂಟ್ಗಳು ನಿಮಗೆ ಸಿಗ್ತಾರೆ. ಚಾನಲನ್ನು ಫಸ್ಟ್ ಮೊನಿಟೈಸ್ ಮಾಡ್ಕೊಳ್ಳಿ. ಯಾವಾಗ ನಿಮ್ಮ ಚಾನಲ್ ಮೊನಿಟೈಸ್ ಆಗುತ್ತೋ ಆವಾಗ ನೀವು ಸ್ಟೂಡೆಂಟ್ಸ್ಗಳಿಗೆ ಪೇಯ್ಡ್ ಪ್ರೈವೇಟ್ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡೋಕ್ಕೆ ಶುರು ಮಾಡಿ. ಯೂಟ್ಯೂಬಲ್ಲೇ ಜಾಯಿನ್ ಬಟನ್ ಬರುತ್ತೆ. ಜಾಯಿನ್ ಬಟನ್ಗೆ ಜಾಯಿನ್ ಆದವರಿಗೆ ನೀವು ಪ್ರೈವೇಟಾಗಿ ಕೋರ್ಸ್ಗಳನ್ನು, ವಿಡಿಯೋಗಳನ್ನು, ಕ್ಲಾಸಸ್ಗಳನ್ನು ನಡೆಸ್ಬೋದು. ಇಲ್ಲವೇ ನೀವು ಜೂಮ್ ಆ್ಯಪಲ್ಲಿ ಇಲ್ಲವೇ ಗೂಗಲ್ ಮೀಟ್ನಲ್ಲಿಯೂ ಕೂಡ ಆನ್ಲೈನ್ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ಬೋದು. ಯಾವಾಗ ನಿಮ್ಗೊಂದು ಸ್ವಲ್ಪ ದುಡ್ಡು ಬರುತ್ತೋ ಆವಾಗ ನೀವು ನಿಮ್ಮದೇ ಆದಂಥ ಆ್ಯಪನ್ನು, ವೆಬ್ಸೈಟನ್ನು ಬಿಲ್ಡ್ ಮಾಡಿ. ಇದಕ್ಕೇನು ಜಾಸ್ತಿ ಖರ್ಚು ಬರಲ್ಲ. 10-15 ಸಾವಿರದಲ್ಲಿ ನೀವು ನಿಮ್ಮದೇ ಆದ ವೆಬ್ಸೈಟು ಪ್ಲಸ್ ಆ್ಯಪನ್ನು ಮಾಡ್ಕೋಬೋದು. ಇದಕ್ಕೇನು ಜಾಸ್ತಿ ದುಡ್ಡು ಖರ್ಚಾಗಲ್ಲ. ಅದಾದ ನಂತರ ನೀವು ನಿಮ್ಮದೇ ಆದಂತಹ ಆನ್ಲೈನ್ ರಿಕಾರ್ಡೆಡ್ ಕೋರ್ಸಸ್ಗಳನ್ನು ಕೊಡ್ಬೋದು ಸ್ಟೂಡೆಂಟ್ಸ್ಗಳಿಗೆ, ಇಲ್ಲವೇ ಲೈವ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ಬೋದು. ಫಸ್ಟು ಯೂಟ್ಯೂಬ್ನಿಂದ ಸ್ಟಾರ್ಟ್ ಮಾಡಿ. ಸಿಂಪಲ್ ಆದ ಸಣ್ಣ ಸಣ್ಣ ಹೆಜ್ಜೆಗಳನ್ನೇ ಇಡಿ. ಒಮ್ಮಿಂದೊಮ್ಮೆಲೆ ದೊಡ್ಡ ಹೆಜ್ಜೆಯನ್ನು ಇಡೋಕ್ಕೆ ಹೋಗ್ಬೇಡಿ. ಈ ರೀತಿ ನೀವು ಯೂಟ್ಯೂಬ್ನಿಂದ ನಿಮ್ಮ ಹತ್ರ ಏನಿದೆಯೋ ಅದನ್ನು ಬಳಸ್ಕೊಂಡ್ಬಿಟ್ಟು ವೈಟ್ ಬೋರ್ಡ್ ಸೆಟಪ್ನೊಂದಿಗೆ ನಿಮ್ಮ ಆನ್ಲೈನ್ ಟೀಚಿಂಗ್ ಜರ್ನಿಯನ್ನು ಶುರು ಮಾಡ್ಬೋದು. ಒಂದು ವೇಳೆ ನಿಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ನು, ಮ್ಯಾನೇಜ್ಮೆಂಟು, ಮೊನಿಟೈಸೇಷನು, ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಕಲಿಯುವ ಆಸೆ ಇದ್ದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ. ಮತ್ತು ನನ್ನ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯಿನ್ ಆಗಿ ಎಲ್ಲವನ್ನು ಕೂಡ ಕಲೀರಿ. ಒಂದು ವೇಳೆ ನಿಮಗೆ ಮೊಬೈಲ್ ವಿಡಿಯೋ ಎಡಿಟಿಂಗನ್ನು, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು ಕಲಿಯುವ ಆಸೆ ಇದ್ದರೆ ನೀವು ಅದನ್ನು ಕೂಡ ಕಲಿಬೋದು. roaringfilmschool.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ನಿಮಗೆ ಯಾವ ಕೋರ್ಸನ್ನು ಕಲಿಬೇಕನ್ಸುತ್ತೋ ಅದಕ್ಕೆ ಎನ್ರೋಲ್ ಆಗಿ ಮತ್ತೆ ಕಲೀರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡ್ಕೊಳ್ಳಿ.
ಒಂದು ವೇಳೆ ನಿಮಗೆ ಈ ಟಾಪಿಕ್ಕಿನ ರಿಲೇಟೆಡ್ ಆಗಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅವುಗಳಿಗೆ ನಾನು ನೆಕ್ಸ್ಟ್ ಸೆಷನ್ದಲ್ಲಿ ಉತ್ತರ ಕೊಡುವೆ. ನೆಕ್ಸ್ಟ್ ಲೆಸನ್ದಲ್ಲಿ ನಾನು ನಿಮಗೆ ಡಿಜಿಟಲ್ ಬೋರ್ಡ್ದೊಂದಿಗೆ ಹೇಗೆ ಆನ್ಲೈನ್ ಟೀಚಿಂಗನ್ನು ಮಾಡೋದು ಅನ್ನೋದನ್ನು ಹೇಳಿಕೊಡುವೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.